गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ನಮಸ್ಕಾರ. ಇವತ್ತು ನಾವು ಒಂದು ವಿಶಿಷ್ಟ ಪಯಣ ಹೊರಡೋಣ. ಸಮಯದ ಯಂತ್ರದಲ್ಲಿ ಕೂತು 20ನೇ ಶತಮಾನದ ಆರಂಭದ ಲಂಡನ್ಗೆ ಹೋಗೋಣ. ನಮ್ಮ ಗೈಡ್ ಯಾರು ಗೊತ್ತಾ? ಖ್ಯಾತ ಲೇಖಕ ವಿ.ಕೃ. ಗೋಕಾಕ್ ಅವರು. ಅವರ ಪ್ರವಾಸ ಕಥನದ ಮೂಲಕ ಅವರು ಕಂಡ ಲಂಡನ್ನ ಚಿತ್ರಣವನ್ನು ನಾವಿವತ್ತು ನೋಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ ಬನ್ನಿ. ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ದೇಶ ಸುತ್ತು ಕೋಶ ಓದು ಅಂತ, ಅಲ್ವಾ? ಪ್ರತಿಯೊಂದು ಪ್ರಯಾಣವೂ ಕೂಡ ಒಂದು ಪುಸ್ತಕ ಓದಿದ ಹಾಗೆ. ಅದು ನಮ್ಮ ಅನುಭವದ ಬುತ್ತಿಯನ್ನು ತುಂಬುತ್ತೆ. ಈ ಮಾತಿನಿಂದಲೇ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯನ್ನ ಶುರು ಮಾಡೋಣ. ಪ್ರವಾಸ ಕಥನ ಅಂದ್ರೆ ಸುಮ್ನೆ ಡೈರಿ ಬರೆಯೋದಲ್ಲ, ಅದೊಂದು ಕಲೆ. ನಾವು ಪ್ರಯಾಣದಲ್ಲಿ ಕಂಡಿದ್ದು, ಕೇಳಿದ್ದು, ಅನುಭವಿಸಿದ್ದೆಲ್ಲ ಪದಗಳಲ್ಲಿ ಹಿಡಿದಿಡೋದು. ಇದು ನಮ್ಮ ಜ್ಞಾನವನ್ನ ವಿಸ್ತರಿಸುತ್ತೆ, ಬೇರೆ ಬೇರೆ ತರಹದ ಜೀವನ ಶೈಲಿಗಳನ್ನ ಪರಿಚಯಿಸುತ್ತೆ. ಅಷ್ಟೇ ಅಲ್ಲ, ಬೇರೆ ದೇಶಗಳು ತಮ್ಮ ಇತಿಹಾಸವನ್ನ, ತಮ್ಮ ಸಾಧಕರನ್ನ ಹೇಗೆ ನೆನಪಿನಲ್ಲಿಟ್ಕೊಂಡಿದೆ ಅನ್ನೋದನ್ನೂ ನಮಗ್ ತೋರಿಸುತ್ತೆ. ಸರಿ, ಗೋಕಾಕ್ ಅವರು ಲಂಡನ್ಗೆ ಕಾಲಿಟ್ಟ ತಕ್ಷಣ ಅವರನ್ನು ಬೆರಗುಗೊಳಿಸಿದ್ ಏನ್ ಗೊತ್ತಾ? ಅಲ್ಲಿನ ರಸ್ತೆಗಳಲ್ಲ, ಬದಲಾಗಿ ರಸ್ತೆಗಳ ಕೆಳಗಿದ್ದ ಒಂದು ಅದ್ಭುತ ಜಗತ್ತು. ಅಂದ್ರೆ ನೋಡಿ, ಭೂಮಿ ಮೇಲೆ ಟ್ರಾಫಿಕ್ನಿಂದಾಗಿ ಬಸ್ಸು, ಟ್ರಾಮ್ಗಳು ಎಲ್ಲೆಂದರಲ್ಲಿ ನಿಂತು ಬಿಡ್ತಾ ಇದ್ವು. ಆದ್ರೆ ಈ ಸಮಸ್ಯೆಗೆ ಪರಿಹಾರ ಎಲ್ಲಿದೆ ಅಂದ್ರೆ, ಭೂಮಿಯ ಸುಮಾರು 50 ಅಡಿ ಕೆಳಗೆ. ಹೌದು, ಅಲ್ಲಿ ಒಂದು ಸಂಪೂರ್ಣ ಹೊಸ ಪ್ರಪಂಚವನ್ನೇ ಕಟ್ಟಿದ್ರು. ಪ್ರತಿ ನಿಮಿಷಕ್ಕೂ ರೈಲುಗಳು ಕತ್ತಲ ಸುರಂಗಗಳಲ್ಲಿ ಧಡಧಡ ಅಂತ ಶಬ್ದ ಮಾಡ್ತಾ ದೂಸ್ಕೊಂಡೋಗ್ತಿದ್ವು. ನಿಜಕ್ಕೂ ಈ ಇಡೀ ವ್ಯವಸ್ಥೆಯನ್ನ ನೋಡಿದ ಗೋಕಾಕ್ ಅವರಿಗೆ ಇದು ಮನುಷ್ಯನಿಂದ ಸಾಧ್ಯನಾ ಅಂತ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಅವರು ಇದನ್ನ ಮನುಷ್ಯನ ಒಂದು ವಿಚಿತ್ರ ಸೃಷ್ಟಿ ಅಂತ ಕರೀತಾರೆ. ಎಂಥ ಅದ್ಭುತವಾದ ತಂತ್ರಜ್ಞಾನ ಅಲ್ವಾ? ಅಷ್ಟೊಂದು ಆಳಕ್ಕೆ ಇಳಿಯೋದು ಮತ್ತೆ ಮೇಲೆ ಬರೋದು ಹೇಗೆ? ಅದಕ್ಕೂ ಒಂದು ಸುಲಭ ಉಪಾಯವಿತ್ತು, ಅದೇ ಎಸ್ಕಲೇಟರ್. ಜನ ಅದರ ಮೇಲೆ ಸುಮ್ನೆ ನಿಂತರೆ ಸಾಕು, ಅದೇ ಮೆಟ್ಟಿಲುಗಳು ಅವರನ್ನು ಮೇಲೆ ಅಥವಾ ಕೆಳಗೆ ಹೊತ್ಕೊಂಡು ಹೋಗ್ತಿದ್ವು. ಇದೊಂದು ರೀತಿ ತಂತ್ರಜ್ಞಾನದ ಮ್ಯಾಜಿಕ್. ಆಯ್ತು, ಆ ಭೂಗತ ಲೋಕದಿಂದ ಈಗ ಹೊರಬಂದು ಲಂಡನ್ನ ವರ್ಣರಂಜಿತ ವ್ಯಾಪಾರ ವಹಿವಾಟಿನ ಜಗತ್ತಿಗೆ ಒಂದು ಸುತ್ತು ಹಾಕೋಣ ಬನ್ನಿ. ಗೋಕಾಕ್ ಅವರು ವೂಲ್ವರ್ತ್ ಅಂತ ಒಂದು ಅಂಗಡಿಗೆ ಹೋಗ್ತಾರೆ. ಅದರ ವಿಶೇಷತೆ ಏನು ಗೊತ್ತಾ? ಅಲ್ಲಿ ಸಿಗುವ ಯಾವುದೇ ವಸ್ತುವಿನ ಬೆಲೆ ಕೇವಲ 1 ಪೆನ್ನಿನಿಂದ ಹಿಡಿದು 6 ಪೆನ್ಸ್ಗಳ ಒಳಗಿರ್ತಿತ್ತು. ಊಹಿಸ್ಕೊಳ್ಳಿ, ಆ ಕಾಲಕ್ಕೆ ಇದು ಎಂಥ ಅದ್ಭುತ ಅಲ್ವಾ? ಅಲ್ಲಿ ಏನೋ ಸಿಕ್ತಿರ್ಲಿಲ್ಲ ಅಂತ ಕೇಳೋದೇ ಸರಿ. ಬೂಟು, ಚಪ್ಪಲಿಯಿಂದ ಹಿಡಿದು ಅಡುಗೆ ಪಾತ್ರೆ, ಪುಸ್ತಕಗಳು, ಅಷ್ಟೇ ಯಾಕೆ ಯುದ್ಧ ಸಾಮಗ್ರಿಗಳವರೆಗೆ ಇಡೀ ಜಗತ್ತನ್ನೇ ಒಂದೇ ಅಂಗಡಿಯಲ್ಲಿ ತಂದಿಟ್ಟ ಹಾಗೆ ಇತ್ತು. ಅದನ್ನ ಜೋಡಿಸಿಟ್ಟಿದ್ದ ರೀತಿ ಇದೆಯಲ್ಲ, ಅದು ಇನ್ನೂ ಅದ್ಭುತ. ಆ ಅಂಗಡಿಯ ವಿಸ್ತಾರ ಮತ್ತು ಅಲ್ಲಿನ ವಸ್ತುಗಳ ವೈವಿಧ್ಯತೆಯನ್ನ ನೋಡಿ ಲೇಖಕರಿಗೆ ಅದು ಒಂದು ದೊಡ್ಡ ಮಹಾಕಾವ್ಯದ ಹಾಗೆ ಅಥವಾ ಒಂದು ದೊಡ್ಡ ಡಿಕ್ಷನರಿ ಅಂದ್ರೆ ಮಹಾಕೋಶದ ಹಾಗೆ ಕಾಣಿಸುತ್ತೆ. ಇದಕ್ಕಿಂತ ಚೆನ್ನಾಗಿ ಅದನ್ನ ವರ್ಣಿಸೋಕ್ ಸಾಧ್ಯವೇ? ಲಂಡನ್ನ ವಾಣಿಜ್ಯ ಜಗತ್ತು ಹೇಗಿತ್ತು ಅಂದ್ರೆ, ಅಲ್ಲಿ ಎಲ್ಲರಿಗೂ ಎಲ್ಲವೂ ಇತ್ತು. ಒಂದು ಕಡೆ ವಿಶ್ವ ಪ್ರಸಿದ್ಧ ಸ್ಯಾವಿಲ್ ರೋ ದರ್ಜಿಗಳು. ಅಲ್ಲಿ ಒಂದು ಸೂಟ್ ಹೊಲ್ಸೋಕೆ ಸುಮಾರು ₹100 ಆಗ್ತಿತ್ತು. ಇನ್ನೊಂದ್ ಕಡೆ 50 ಶಿಲ್ಲಿಂಗ್ ಟೇಲರ್ಸ್ನಂತಹ ಅಂಗಡಿಗಳು ಸಾಮಾನ್ಯ ಜನರಿಗೆ ಕಡಿಮೆ ಬೆಲೆಯಲ್ಲಿ ಬಟ್ಟೆ ಹೊಲ್ದುಕೊಡ್ತಾ ಇದ್ವು. ಸರಿ, ವ್ಯಾಪಾರದ ಬೀದಿಗಳಿಂದ ಈಗ ನಾವು ನೇರವಾಗಿ ಬ್ರಿಟಿಷ್ ಸಾಮ್ರಾಜ್ಯದ ರಾಜಕೀಯ ಮತ್ತು ಆರ್ಥಿಕ ಶಕ್ತಿಯ ಕೇಂದ್ರಕ್ಕೆ ಹೋಗೋಣ. ಆ ಶಕ್ತಿಯ ಕೇಂದ್ರ, ಆ ಅಧಿಕಾರದ ಹೃದಯ ಭಾಗವೇ ಚೇರಿಂಗ್ ಕ್ರಾಸ್ ಅನ್ನೋ ಬೀದಿ. ಇಡೀ ಬ್ರಿಟಿಷ್ ಸಾಮ್ರಾಜ್ಯದ ನರಮಂಡಲವೇ ಇಲ್ಲಿದೆ ಅಂದ್ರೆ ತಪ್ಪಾಗಲ್ಲ. ಯಾಕೆ ಅಂತೀರಾ? ಯಾಕಂದ್ರೆ ಅಲ್ಲೇ ಇತ್ತು ಇಂಡಿಯಾ ಆಫೀಸ್, ಆಫ್ರಿಕನ್ ಆಫೀಸ್, ಇನ್ನೂ ಬೇರೆ ಬೇರೆ ವಸಾಹತುಗಳ ಕಚೇರಿಗಳು. ಅಷ್ಟೇ ಅಲ್ಲ, 100 ಬ್ಯಾಂಕುಗಳು, ದೊಡ್ಡ ದೊಡ್ಡ ಕಂಪನಿಗಳ ಮುಖ್ಯ ಕಚೇರಿಗಳು ಎಲ್ಲವೂ ಒಂದೇ ಕಡೆ. ಬೇರೆ ಬೇರೆ ದೇಶಗಳ ಆಡಳಿತ ಇಲ್ಲಿನ ಒಂದೊಂದು ಆಫೀಸ್ನಿಂದಲೇ ನಡೀತಿತ್ತು. ಹಾಗಾಗಿಯೇ ಲೇಖಕರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಈ ದೊಡ್ಡ ರಸ್ತೆಯನ್ನ ಸಾಮ್ರಾಜ್ಯದ ಬೀದಿ ಅಂತ ಕರೆಯೋದು 100ಕ್ಕೆ 100 ಸರಿ ಅಂತ. ಇದು ಬ್ರಿಟಿಷ್ ಸಾಮ್ರಾಜ್ಯದ ವೈಭವಕ್ಕೆ ಹಿಡಿದ ಕನ್ನಡಿಯಾಗಿತ್ತು. ಈ ದೊಡ್ಡ ದೊಡ್ಡ ಕಟ್ಟಡಗಳು, ಅಧಿಕಾರದ ಬೀದಿಗಳಿಂದ ಆಚೆ ಗೋಕಾಕ್ ಅವರ ಸೂಕ್ಷ್ಮ ಕಣ್ಣುಗಳು ಲಂಡನ್ನ ಸಮಾಜವನ್ನು ಗಮನಿಸಿದು. ಅಲ್ಲಿ ಅವರಿಗೆ ಏನೆಲ್ಲ ವಿಶೇಷತೆಗಳು ಕಂಡುವು ನೋಡೋಣ ಬನ್ನಿ. ಲೇಖಕರು ಗಮನಿಸಿದ ಮೊದಲ ಅಂಶ ಅಂದ್ರೆ, ಲಂಡನ್ನಲ್ಲಿ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚು ಕಾಣ್ತಾರೆ ಅಂತ. ಅಂಗಡಿಗಳಲ್ಲಿ, ಆಫೀಸುಗಳಲ್ಲಿ, ಹೋಟೆಲ್ಗಳಲ್ಲಿ, ಅಷ್ಟೇ ಏಕೆ ಸಿನಿಮಾಗಳಲ್ಲೂ ಮಹಿಳೆಯರೇ ಕೆಲಸ ಮಾಡ್ತಾ ಇದ್ರು.
ಹೋಟೆಲ್ನಲ್ಲಿದ್ದ ಮಹಿಳಾ ಪರಿಚಾರಕಿಯರನ್ನು ಅವರು ಬೆಂಗಳೂರಿನಲ್ಲಿ ಕರೆಯೋ ಹಾಗೆ ಅಮ್ಮಣ್ಣಿ ಅಂತಾನೆ ಗುರ್ತಿಸ್ತಾರೆ. ಇದೆಷ್ಟು ಸ್ವಾರಸ್ಯಕರ ಅಲ್ವಾ? ಇನ್ನು ಇಂಗ್ಲಿಷರ ಪ್ರಕಾರ ತಮ್ಮ ದೇಶದಲ್ಲಿ ಮಹಿಳೆಯರಿಗೆ ಸಿಗುವ ಗೌರವ ಮತ್ತು ಅವರನ್ನು ನಡೆಸಿಕೊಳ್ಳುವ ರೀತಿ ಇದೆಯಲ್ಲ, ಅದು ಅವರ ಸಂಸ್ಕೃತಿಯ ಅತ್ಯುನ್ನತ ಮಟ್ಟದ ಸಂಕೇತ ಅಂತ ಅವರು ನಂಬಿದ್ರು. ಲಂಡನ್ನ ಬೀದಿಗಳು ಕೇವಲ ವ್ಯಾಪಾರಕ್ಕೂ ಅಧಿಕಾರಕ್ಕೂ ಸೀಮಿತವಾಗಿರಲಿಲ್ಲ. ಅವು ಇತಿಹಾಸವನ್ನೇ ಮಾತನಾಡುತ್ತಿದ್ವು. ಎಲ್ಲೆಲ್ಲೂ ನೆಲ್ಸನ್, ವೆಲ್ಲಿಂಗ್ಟನ್ರಂತಹ ರಾಷ್ಟ್ರನಾಯಕರ ಪ್ರತಿಮೆಗಳು. ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಆ ಮಹಾಪುರುಷರು ನಿಮ್ಮ ದೇಶದ ಗೌರವವನ್ನು ಕಾಪಾಡಿ, ಇದೊಂದು ಮಹಾನ್ ರಾಷ್ಟ್ರ ಅಂತ ಕೈಯೆತ್ತಿ ಸಾರುತ್ತಿರುವಂತೆ ಲೇಖಕರಿಗೆ ಭಾಸವಾಗುತ್ತೆ. ಆ ಮಹಾನ್ ರಾಷ್ಟ್ರವನ್ನ ಕಟ್ಟಿದ ಶ್ರಮ ಇದೆಯಲ್ಲ, ಅದು ಅಲ್ಲಿನ ಜನರ ಓಡಾಟದ ವೇಗದಲ್ಲಿ ಕಾಣ್ತಾ ಇತ್ತು. ಲಕ್ಷಾಂತರ ಜನರು ಅವಸರದಿಂದ ಓಡಾಡ್ತಿದ್ರು. ಯಾಕಂದ್ರೆ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಸಮಯವೇ ಹಣ ಅನ್ನೋದು ಕೇವಲ ಗಾದೆ ಮಾತಲ್ಲ, ಅದು ಅಕ್ಷರಶಃ ಸತ್ಯವಾಗಿತ್ತು. ಲಕ್ಷಾಂತರ. ಏನಿದು ಲಕ್ಷಾಂತರ? ಇದು ನಮ್ಮನ್ನ ಲೇಖಕರ ಮತ್ತೊಂದು ಬಹಳ ಕುತೂಹಲಕಾರಿ ವೀಕ್ಷಣೆಯತ್ತ ಕರ್ಕೊಂಡು ಹೋಗುತ್ತೆ. ಲೇಖಕರು ಲಂಡನ್ನ ಮಹಿಳೆಯರು ಧರಿಸುತ್ತಿದ್ದ ಟೊಪ್ಪಿಗೆಗಳನ್ನು ಬಹಳ ಆಸಕ್ತಿಯಿಂದ ಗಮನಿಸ್ತಾರೆ. ಲಕ್ಷಾಂತರ ಕೋಟ್ಯಾಂತರ ಟೊಪ್ಪಿಗೆಗಳಿದ್ದರೂ ಒಂದರ ಹಾಗೆ ಇನ್ನೊಂದು ಇರ್ಲೇ ಇಲ್ಲವಂತೆ. ಕನಿಷ್ಠ ಒಂದು ಪುಟ್ಟ ಗರಿಯಾದ್ರೂ ಬೇರೆಯಾಗಿರುತ್ತಿತ್ತು. ಈ ವೈವಿಧ್ಯತೆಯನ್ನ ಅವರು ಮನುಷ್ಯರ ವೈವಿಧ್ಯತೆಗೆ ಹೋಲಿಸೋದಿದೆಯಲ್ಲ, ಅದ್ಭುತ. ಹೇಗೆ ಇಬ್ಬರೂ ಮನುಷ್ಯರು ಒಂದೇ ರೀತಿ ಇರೋದಿಲ್ವೋ ಹಾಗೆ. ಈ ಅದ್ಭುತ ಪಯಣದ ಕೊನೆಯಲ್ಲಿ ನಾವೇ ನಮ್ಗೆ ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ. ನಮ್ಮ ಸುತ್ತಮುತ್ತ ನಾವು ಪ್ರತಿದಿನ ನೋಡುವ ಜಗತ್ತಿನಲ್ಲಿ ನಾವು ಗಮನಿಸದೇ ಹೋಗಿರೋ ಇಂತಹ ವಿಚಿತ್ರ ಸೃಷ್ಟಿಗಳು ಅಥವಾ ಸಣ್ಣಪುಟ್ಟ ಅದ್ಭುತಗಳು ಎಷ್ಟಿರ್ಬೋದು? ಬಹುಶಃ ನಾವು ಕೂಡ ಒಬ್ಬ ಪ್ರಯಾಣಿಕನ ಕುತೂಹಲದ ಕಣ್ಣುಗಳಿಂದ ನಮ್ಮ ಸುತ್ತ ನೋಡಲು ಶುರು ಮಾಡ್ಬೇಕೇನೋ? ಯೋಚಿಸಿ.